ಅಧಿಕ ಮಾಸ ಸಂಕಷ್ಟಹರ ಗಣಪತಿ ಕತೆ. ವಿಭುವನ ಪಾಲಕ ಮಹಾಗಣಪತಿ ದೂರ್ವ ಬಿಲ್ವಪತ್ರೆ ಪೀಠ. ಸಂಕಷ್ಟಹರ ಚತುರ್ಥಿ ಪೂರ್ವ ಕತೆ ಕೇಳಿದ ಮೇಲೆ ಈ ಮಾಸದ ಕಥೆಯನ್ನು ಕೇಳಬೇಕು. ಸರ್ವ ಮಂಗಳೆಯಾದ ಪಾರ್ವತೀ ದೇವಿಯು ಗಣೇಶನನ್ನು ಕುರಿತು, ಎಲೆ ಗಜಮುಖ, 12 ತಿಂಗಳ ವ್ರತ ಮಹಿಮೆಯನ್ನು ದೃಷ್ಟಾಂತದ ಕಥೆಗಳೊಂದಿಗೆ ವಿವರಿಸಿದೆ. ಆದರೆ ಅಧಿಕ ಮಾಸದಲ್ಲಿ ನಿನ್ನನ್ನು ಯಾವ ಹೆಸರಿನಿಂದ ಪೂಜಿಸಬೇಕೆಂದು ಹೇಳುವಂತವನಾಗು ಎನ್ನಲು ಗಣಪತಿಯು, ಹೇ ಮಾತೆ, ಅಧಿಕ ಮಾಸದಲ್ಲಿ ನನ್ನನ್ನು ವಿಭುವನ ಪಾಲಕ ಮಹಾಗಣಪತಿ ಎಂಬ ಹೆಸರಿನಲ್ಲಿ ದೂರ್ವ ಬಿಲ್ವಪತ್ರೆ ಪೀಠದಲ್ಲಿ ಆಹ್ವಾನಿಸಿ ತಮ್ಮ ಶಕ್ತ್ಯಾನುಸಾರ ಕಡುಬು, ಒಬ್ಬಿಟ್ಟು, ಕೋಸಂಬರಿ, ಪಾನಕಗಳನ್ನು ನೈವೇದ್ಯಕ್ಕೆ ಇಟ್ಟು ಪೂಜಿಸಬೇಕು. ಈ ವ್ರತದ ಕುರಿತಾಗಿ ಪೂರ್ವದಲ್ಲಿ ನಡೆದ ವೃತ್ತಾಂತವೊಂದನ್ನು ಹೇಳುವೆ ಕೇಳು. ಹಿಂದೆ ಕೃತಯುಗದಲ್ಲಿ ಧರ್ಮಸೇನನೆಂಬ ಮಹಾಪರಾಕ್ರಮಶಾಲಿಯಾದ ಅರಸನಿದ್ದನು. ಅವನು ಒಳ್ಳೆಯ ದಾನಿಯೂ ಬುದ್ಧಿವಂತನೂ ಆಗಿದ್ದನು. ಅವನಿಗೆ ಶಾಂತಿಮತಿ ಎಂಬ ಹೆಸರಿನ ಹೆಂಡತಿ ಇದ್ದಳು. ಹೀಗಿರಲು ಒಂದು ದಿನ ಶತ್ರುಗಳು ಅವನ ರಾಜ್ಯದ ಮೇಲೆ ದಾಳಿ ಮಾಡಿ ಸಮಸ್ತವನ್ನು ವಶಪಡಿಸಿಕೊಂಡರು. ರಾಜ್ಯ ಭ್ರಷ್ಟನಾದ ಧರ್ಮಸೇನ ತನ್ನ ಪತ್ನಿಯೊಡನೆ ಕಾಡಿಗೆ ಹೋಗಿ ಹಸಿವು ಬಾಯಾರಿಕೆಯಿಂದ ಬಳಲಿ ಕಷ್ಟಪಡುತ್ತಿದ್ದನು. ಹೀಗಿರುವಾಗ ಅವನಿಗೆ ಮಾರ್ಕಂಡೇಯ ಮುನಿಗಳ ದರ್ಶನವಾಯಿತು. ಪತ್ನಿಯೊಡನೆ ಮುನಿಗಳನ್ನು ಅನನ್ಯವಾಗಿ ವಂದಿಸಿ ತನ್ನ ಸ್ಥಿತಿಗತಿಗಳನ್ನು ತಿಳಿಸಿ ನೊಂದನು. ಆಗ ಮಹರ್ಷಿಗಳು, ಎಲೆ ರಾಜನೇ, ನೀನು ಹಿಂದಿನ ಜನ್ಮದಲ್ಲಿ ಎಲ್ಲಾ ವ್ರತಗಳಲ್ಲೂ ಉತ್ತಮವಾದಂತಹ ಶ್ರೀ ಸಂಕಷ್ಟಹರ ಗಣಪತಿ ವ್ರತವನ್ನು ಬಿಡದೆ ಮಾಡುತ್ತಿದ್ದೆ. ಅದರ ಫಲವಾಗಿ ನೀನು ಸಕಲ ಸುಖ ಭೋಗಗಳನ್ನೂ ಅನುಭವಿಸಿ ಸುಖವಾಗಿ ಜೀವಿಸುತ್ತಿದ್ದೆ. ಆ ಜೀವನ ನಿನಗೆ ದೊರೆತ ಕೂಡಲೇ ಅಹಂಭಾವದಿಂದ ವ್ರತವನ್ನು ಮುಂದುವರಿಸಲಿಲ್ಲ. ಈಗ ನೀನು ರಾಜನಾಗಿದ್ದು ರಾಜ್ಯಭ್ರಷ್ಟನಾಗಿ ನರಳುತ್ತಿರುವುದು ಈ ವ್ರತದ ಮಹಿಮೆಯಿಂದಲೇ. ಆದ್ದರಿಂದ ಏಕಚಿತ್ತದಿಂದ ಈ ಮಹಿಮಾನ್ವಿತವಾದ ವ್ರತವನ್ನು ಮತ್ತೆ ಪ್ರಾರಂಭಿಸು. ನಿನಗೆ ಶುಭವುಂಟಾಗಲಿ ಎಂದು ಹೇಳಿದರು. ಋಷಿವಾಣಿಯಂತೆ ಧರ್ಮಸೇನನು ಕಾಡಿನಲ್ಲಿಯೇ ತನ್ನ ಶಕ್ತ್ಯಾನುಸಾರ ಶ್ರೀ ಸಂಕಷ್ಟಹರ ಮಹಾಗಣಪತಿ ಪೂಜೆಯನ್ನು ಮಾಡಿದನು. ನಂತರ ಸ್ವಲ್ಪ ಕಾಲದಲ್ಲಿಯೇ ಅವನು ನಷ್ಟ ಹೊಂದಿದ ರಾಜ್ಯವನ್ನು ಮತ್ತೆ ಪಡೆದನು. ಬಿಡದೆ ಸ್ವಾಮಿ ಪೂಜೆಯನ್ನು ಮುಂದುವರಿಸಿದನು. ಎಂಬಲ್ಲಿಗೆ ಶ್ರೀಕೃಷ್ಣ ಯುಧಿಷ್ಠಿರ ಸಂವಾದದ ಸಂಕಷ್ಟಹರ ವಿಭುವನ ಪಾಲಕ ಮಹಾಗಣಪತಿಯ ವ್ರತದ ಅಧಿಕ ಮಾಸದ ಕಥಾಮಹಿಮೆಯು ಸಂಪೂರ್ಣವಾಯಿತು. ಇತಿ ವ್ರತಕಥಾ ಭಾಗವು ಸಂಪೂರ್ಣವಾಯಿತು.